ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಹನಿ ಕೇಕ್ನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಾಡೋದು ಕೂಡ ತುಂಬ ಸಿಂಪಲ್ ಆಗಿದೆ. ಮೊದಲನೇದಾಗಿ ಇವತ್ತು ನಾನು ತಪ್ಪಲೆಯಲ್ಲಿ ಮಾಡ್ತಾಯಿದ್ದೀನಿ ಕೇಕ್ನ. ಈ ಥರ ಒಂದು ದೊಡ್ಡ ತಪ್ಪಲೆ ತೊಗೊಂಡಿದ್ದೀನಿ ನೋಡಿ. 10 ಮಿನಿಟ್ಸ್ ಆಗೋಷ್ಟು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಸಿಮ್ಮಲ್ಲಿ ಇಟ್ಟಿದ್ದೀನಿ ಮತ್ತು ಕ್ಯಾಪ್ ಹಾಕಿ ಮುಚ್ಚಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಕೇಕ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನೋಡಿ. ಈ ಗ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಪ್ರೊಪೋರ್ಷನೇಟ್ ಏನು ತೊಗೊಳ್ತೀನಿ ತೋರಿಸ್ತೀನಿ. ಈ ಗ್ಲಾಸಲ್ಲಿ ಅಳತೆ ಪ್ರಕಾರ 1/4 ಲೋಟದಷ್ಟು ಅಡುಗೆ ಎಣ್ಣೆ, 1/4 ಲೋಟದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಸಕ್ಕರೆ ತಗೊಂಡು ಪೌಡರ್ ಮಾಡಿಕೊಂಡು ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸೇಮ್ ಗ್ಲಾಸ್ ಅಳತೆ ಒಂದು ಫುಲ್ ಗ್ಲಾಸಷ್ಟು ಮೈದಾ ಹಸಿಟ್ಟನ್ನ ತಗೊಂಡು ನಾನು ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, 1 ಗ್ಲಾಸಸ್ ತಗೊಂಡಾಗಿದೆ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಸಿಟ್ಟು ಜೊತೆಲೇ. ಮತ್ತು ಇನ್ನೂ ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಹಸಿಟ್ಟೊಳಗಡೆ ಹಾಕ್ಕೊಳ್ಳೋಣ. ಜೊತೆಗೆ ನಾವು ಇದನ್ನು ಜರಡಿ ಇಟ್ಕೊಳ್ಳೋಣ, ಓಕೆನಾ. ಅದಾದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಲೋಟದಷ್ಟು ಕಾಯಿಸಿ ಆರಿಸಿದ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಒಂದು 3 to 4 ಟೈಮ್ಸ್ ಹಾಲನ್ನ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹಾಕ್ಕೊಂಡು ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಏನಿಲ್ಲ ಅಂದರೂ ಇನ್ನೊಂದು 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ವೆನಿಲಾ ಎಸೆನ್ಸ್ನ ನಾನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಕ್ಕೊಂಡ ನಂತರ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ರೆಡಿಯಾಗಿದೆ, ಸೈಡಲ್ಲಿ ಇಡ್ತಾಯಿದ್ದೀನಿ. ಈ ಮೌಲ್ಡ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಕೇಕ್ಗೆ ಇವತ್ತು. 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ದೆನ್ 1 ಸ್ಪೂನಷ್ಟು ಮೈದಾ ಹಸಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೈಲಿ ಮುಟ್ದೇ ಸ್ಪ್ರೆಡ್ ಮಾಡಿದ್ದೀನಿ. ದೆನ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಮೌಲ್ಡ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 3 to 4 ಟೈಮ್ಸ್ ಟ್ಯಾಪ್ ಮಾಡಿದ ನಂತರ ಈಗ ಆಲ್ರೆಡಿ 10 ಮಿನಿಟ್ಸ್ ಆಗಿದೆ. ಈಗ ನಾನು ಸ್ಟ್ಯಾಂಡ್ ಮೇಲೆ ಇದನ್ನು ಇಡ್ತಾಯಿದ್ದೀನಿ. ಇಟ್ಟಾದ ನಂತರ ಮತ್ತೆ ಕ್ಯಾಪ್ ಮುಚ್ಚಿ ಮತ್ತು ಸಿಮ್ಮಲ್ಲೇ ಇರಲಿ, ಫುಲ್ ಲೋ ಫ್ಲೇಮಲ್ಲಿ ಇಟ್ಟು ಒಂದು 40 ಮಿನಿಟ್ಸ್ ಅಷ್ಟು ಬೇಯೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಭಾಗದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ತೋರಿಸಿದ ಗ್ಲಾಸಲ್ಲಿ, ಮತ್ತು ಒಂದು 3/4 ಭಾಗದಷ್ಟು ನೀರು ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡ ನಂತರ ಈಗ ನೋಡಿ 3 ಸ್ಪೂನಷ್ಟು ಹನಿ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಒಂದು ಸ್ಟೀಲ್ ಬೌಲ್ಗೆ ಹಾಕ್ಕೊಂಡು ಒಂದು 2-3 ಸ್ಪೂನಷ್ಟು ಹಾಗೆ ಬಿಟ್ಟಿದ್ದೀನಿ. ಅದಕ್ಕೆ ನಾನು ಈಗ ಒಂದು 3-4 ಸ್ಪೂನಷ್ಟು ಫ್ರೂಟ್ ಜಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ಇದು ಕೂಡ ರೆಡಿಯಾಗಿದೆ. ಅಷ್ಟರಲ್ಲಿ ಕೇಕ್ ಏನಾಗಿದೆ ನೋಡೋಣ ಬನ್ನಿ. ಓಕೆ, ಕೇಕ್ ರೆಡಿ ಇದೆ. ಈಗ ನಾವು ಅದನ್ನು ಒಂದು ಹಂಚಿಗಡ್ಡಿ ಸಹಾಯದಿಂದ ನಾನು ಎಲ್ಲ ಕಡೆ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಚೆಕ್ ಮಾಡ್ತಾಯಿದ್ದೀನಿ ಫುಲ್ ಬೆಂದಿದೆಯಲ್ವ ಅಂತ. ಓಕೆ, ರೆಡಿ ಇದೆ. ಹಾಗಾಗಿ ನಾನು ಚಾಕುವಿನ ಸಹಾಯದಿಂದ ಸೈಡಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಹೇಗೆ ಬಂದಿದೆ ಕೇಕ್ ಅಂತ. ವಾವ್, ಸೂಪರಾಗಿ ಬಂದಿದೆ. ಓಕೆ, ಮತ್ತು ನಾನು ಹಂಚಿಗಡ್ಡಿ ತೊಗೊಂಡು ಚೆನ್ನಾಗಿ ಅದನ್ನು ಹೋಲ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಶುಗರ್ ಸಿರಪ್ ಅದು ಹೋಗಬೇಕು, ಬ್ರೆಡ್ ಒಳಗಡೆ ಹೋಗಬೇಕು. ಹಾಗಾಗಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ. ಓಕೆ, ಫೋರ್ಕ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಟೂತ್ ಪಿಕ್ ಇರುತ್ತಲ್ಲ ಅದು ಯೂಸ್ ಮಾಡಿ, ಅಥವಾ ಈ ಥರ ಹಂಚಿಗಡ್ಡಿದ್ರೂ ಪರವಾಗಿಲ್ಲ. ಅದನ್ನು ತೊಗೊಂಡು ಚೆನ್ನಾಗಿ ಹೋಲ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಮಾಡ್ಕೊಂಡು ಶುಗರ್ ಸಿರಪ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಬ್ರೆಡ್ ಮೇಲೆ. ದೆನ್ ಮತ್ತೆ ಮೇಲಿನ ಪೋರ್ಷನ್ ಆಯಿತು. ಈಗ ಕೆಳಗಿದ್ದು ಕೂಡ ಹಾಗೆಯೇ ಉಲ್ಟಾ ಮಾಡಿ ಬ್ರೆಡ್ನ ಈ ಥರ ಶುಗರ್ ಸಿರಪ್ ಹಾಕಿ ನಾವು ರೆಡಿ ಮಾಡ್ಕೊಂಡ್ವಿ. ಓಕೆ, ಈಗ ರೆಡಿ ಆಗಿರೋವಂಥ ಫ್ರೂಟ್ ಜಾಮ್ನ ನಾವು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕೇಕ್ ಮೇಲೆ ನೋಡಿ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಸೈಡಲ್ಲಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ದೆನ್ ಡೆಸಿಕೇಟೆಡ್ ಕೋಕೋನಟ್ ಇದು ಮನೆಯಲ್ಲೇ ಮಾಡ್ಕೊಳ್ಬೋದು. ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇದನ್ನು ಕೂಡ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡ್ತೀನಿ. ಅಥವಾ ಆಗಿಲ್ಲ ಅಂದರೆ ಒಣ ಕೊಬ್ಬರಿ ಇದ್ದರೆ ಅದನ್ನು ತುರಿದು ಕೂಡ ನೀವು ಈ ಥರ ಡೆಕೋರೇಟ್ ಮಾಡ್ಬೋದು ಕೇಕ್ ಮೇಲೆ, ಓಕೆನಾ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಸೈಡ್ ಕಾರ್ನರಲ್ಲೂ ಕೂಡ ಆ ಕೋಕೋನಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆಯಿತು, ರೆಡಿ ಆಗಿದೆ. ಈಗ ಅಷ್ಟೇ, ತುಂಬ ಸಿಂಪಲ್ ಇದೆ. ಯಾರು ಬೇಕಾದರೂ ಕೂಡ ಮಾಡ್ಬೋದು. ಆ್ಯಂಡ್ ಬರ್ಡೇ ಫಂಕ್ಷನ್ಗೆ ಆಗಲಿ ಅಥವಾ ಯಾರಿಗಾದ್ರು ಸರ್ಪ್ರೈಸ್ ಮಾಡಬೇಕು ಅಂದರೆ ನೀವೇ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಈಸಿ ಇದೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.